ಒಂದು ಕಾಲದಲ್ಲಿ ದಕ್ಷಿಣ ಭಾರತ ಮತ್ತು ಬಾಲಿವುಡ್ ಚಿತ್ರರಂಗವನ್ನ ತನ್ನ ಸೌಂದರ್ಯದಿಂದ ಆಳಿದ ಈ ನಟಿಯ ಕತೆ, ಅವರ ಆಕರ್ಷಕ ವ್ಯಕ್ತಿತ್ವ ಮತ್ತು ಸೌಂದರ್ಯ ಇವರಿಗೆ ಅಂಡರ್ವರ್ಲ್ಡ್ ಭೀತಿ ಮತ್ತು ಅನಿವಾರ್ಯತೆಯಿಂದ ಹಿಂದಿ ಚಿತ್ರರಂಗವನ್ನ ತೊರೆಯಬೇಕಾಯಿತು. ಗೋವಿಂದ್ರಂತಹ ಸೂಪರ್ ಸ್ಟಾರ್ಗಳ ಜೊತೆ ನಟಿಸುವ ಅವಕಾಶ ಸಿಕ್ಕಾಗ ಸಾಲು ಸಾಲು ಬೆದರಿಕೆ ಕರೆಗಳು ಬರಲಾರಂಭಿಸಿತ್ತು. ಪ್ರಾಣ ಭಯದಿಂದ ತತ್ತರಿಸಿದ ಸಾಕ್ಷಿ ರಾತ್ರೋರಾತ್ರಿ ತಮ್ಮ ಫೋನ್ ನಂಬರ್ ಅನ್ನ ಬದಲಿಸಿ ಬಾಲಿವುಡ್ನಿಂದ ದೂರ ಓಡಿಬಂದ್ರು. ಎಸ್, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ಬದುಕು ಅನ್ನೋದು ಒಂದು ಸುಂದರ ಕನ್ನಡಿ ಇದ್ದಂತೆ. ನಾವು ತೋರುವ ಸಣ್ಣ ನಿರ್ಲಕ್ಷ್ಯ ಅಥವಾ ನಾವು ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರ ಇಡೀ ಬದುಕಿನ ದಿಕ್ಕನ್ನೇ ಬದಲಿಸಿ ಬಿಡುತ್ತೆ. ಅದೆಷ್ಟೋ ಹೆಸರು, ಹಣ, ಕೀರ್ತಿ ಗಳಿಸಿದ್ರೂ ಸಹ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಇದ್ರೆ ಎಲ್ಲವೂ ಶೂನ್ಯವಾಗಿ ಬಿಡುತ್ತೆ. ಇದಕ್ಕೆ ಜ್ವಲಂತ ಉದಾಹರಣೆ ಅಂದ್ರೆ ನಟಿ ಸಾಕ್ಷಿ ಶಿವಾನಂದ್ ಅವರ ಜೀವನ ಪಯಣ. ಒಂದು ಕಾಲದಲ್ಲಿ ದಕ್ಷಿಣ ಭಾರತ ಮತ್ತು ಬಾಲಿವುಡ್ ಚಿತ್ರರಂಗವನ್ನ ತನ್ನ ಸೌಂದರ್ಯದಿಂದ ಆಳಿದ ಈ ನಟಿಯ ಕತೆ ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಮುಂಬೈನಲ್ಲಿ ಜನಿಸಿದ ಸಾಕ್ಷಿ ಶಿವಾನಂದ್ ವೃತ್ತಿ ಜೀವನವನ್ನ ಆರಂಭಿಸಿದ್ದು ಮಾಡೆಲಿಂಗ್ ಮುಖಾಂತರ. ಅವರ ಆಕರ್ಷಕ ವ್ಯಕ್ತಿತ್ವ ಮತ್ತು ಸೌಂದರ್ಯ ಬಾಲಿವುಡ್ ಮಂದಿಯ ಕಣ್ಣಿಗೆ ಬೀಳಲು ಹೆಚ್ಚು ಸಮಯ ಹಿಡಿದಿರಲಿಲ್ಲ. 1995-96ರ ಸುಮಾರಿಗೆ ಹಿಂದಿ ಚಿತ್ರರಂಗಕ್ಕೆ ಭರ್ಜರಿಯಾಗಿ ಪಾದಾರ್ಪಣೆಯನ್ನ ಮಾಡ್ತಾರೆ. ಆಪ್ಕೋ ಪೆಹ್ಲೆ ಕಭಿ ದೇಖಾ ಹೈ ಚಿತ್ರ ಅವರಿಗೆ ದೊಡ್ಡ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ಬಾಲಿವುಡ್ನಲ್ಲಿ ಮಿಂಚುತ್ತಿದ್ದಾಗಲೇ ದಕ್ಷಿಣ ಭಾರತದ ಚಿತ್ರರಂಗ ಅವರ ಮೇಲೆ ಕಂಡು ಬಿದ್ದಿತ್ತು. 2000 ಇಸ್ವಿಯಲ್ಲಿ ಗಲಾಟೆ ಅಳಿಯಂದಿರು ಚಿತ್ರದ ಮೂಲಕ ಕನ್ನಡಕ್ಕೆ ಬಂದ ಸಾಕ್ಷಿ ಕನ್ನಡಿಗರ ಮನವನ್ನ ಗೆದ್ದಿದ್ರು. ಇವರಿಗೆ ಅಂಡರ್ವರ್ಲ್ಡ್ ಭೀತಿ ಮತ್ತು ಅನಿವಾರ್ಯತೆಯಿಂದ ಹಿಂದಿ ಚಿತ್ರರಂಗವನ್ನ ತೊರೆಯಬೇಕಾಯಿತು. ಸಾಕ್ಷಿ ಶಿವಾನಂದ್ ಕೇವಲ ಕನ್ನಡದವರಷ್ಟೇ ಸೀಮಿತವಾಗದೆ ತೆಲುಗು, ತಮಿಳು ಚಿತ್ರಗಳಲ್ಲೂ ಸ್ಟಾರ್ ನಟಿಯಾಗಿ ಬೆಳೆದಿದ್ರು. ಗೋವಿಂದ್ರಂತಹ ಸೂಪರ್ ಸ್ಟಾರ್ಗಳ ಜೊತೆ ನಟಿಸುವ ಅವಕಾಶ ಸಿಕ್ಕಾಗ ಅವರ ಕೆರಿಯರ್ ಉತ್ತುಂಗಕ್ಕೇರಬೇಕಿತ್ತು. ಆದ್ರೆ ವಿಧಿಯಾಟ ಬೇರೆಯೇ ಇತ್ತು. 90ರ ದಶಕದಲ್ಲಿ ಬಾಲಿವುಡ್ ಮೇಲೆ ಭೂಗತ ಲೋಕದ ಕರಾಳ ನೆರಳು ದಟ್ಟವಾಗಿತ್ತು. ಸಾಕ್ಷಿ ನಟಿಸುತ್ತಿದ್ದ ತುಮ್ ಚಿತ್ರದ ನಿರ್ಮಾಪಕರಿಗೆ ಅಂಡರ್ವರ್ಲ್ಡ್ ನಂಟಿದೆ ಎಂಬ ವಿಷಯ ತಿಳಿದಾಗ ಅವರು ಬೆಚ್ಚಿ ಬಿದ್ದಿದ್ರು. ಸಾಲು ಸಾಲು ಬೆದರಿಕೆ ಕರೆಗಳು ಬರಲಾರಂಭಿಸಿದ್ರು. ಪ್ರಾಣ ಭಯದಿಂದ ತತ್ತರಿಸಿದ ಸಾಕ್ಷಿ ರಾತ್ರೋರಾತ್ರಿ ತಮ್ಮ ಫೋನ್ ನಂಬರ್ ಅನ್ನ ಬದಲಿಸಿ ಬಾಲಿವುಡ್ನಿಂದ ದೂರ ಓಡಿಬಂದ್ರು. ಆ ಒಂದು ಭೀತಿ ಇಲ್ದಿದ್ರೆ ಸಾಕ್ಷಿ ಇಂದು ಹಿಂದಿ ಚಿತ್ರರಂಗದ ಅತ್ಯುತ್ತಮ ನಟಿಯಾಗ್ತಿದ್ರು. ಕನ್ನಡ ಚಿತ್ರರಂಗದ ಚಂದುಳ್ಳಿ ಚೆಲುವೆ ಬಾಲಿವುಡ್ ಬಿಟ್ಟು ಬಂದ ಸಾಕ್ಷಿ ಅವರಿಗೆ ಆಸರೆಯಾಗಿದ್ದು ಸೌತ್ ಇಂಡಸ್ಟ್ರಿ, ಅದರಲ್ಲೂ ವಿಶೇಷವಾಗಿ ಕನ್ನಡ ಇಂಡಸ್ಟ್ರಿ. ಸಾಕ್ಷಿ ಅವರಲ್ಲಿ ಒಂದು ಅದ್ಭುತ ಗುಣವಿತ್ತು. ಅವರ ಯಾವ ಭಾಷೆಯಲ್ಲಿ ನಟಿಸ್ತಾರೋ ಅದೇ ಮಣ್ಣಿನ ಮಗಳಂತೆ ಕಾಣ್ತಿದ್ರು. ಅವರ ಹೆಸರು ಮತ್ತು ನಟನೆಯನ್ನ ನೋಡಿದ ಅನೇಕರು ಅವರನ್ನ ಕನ್ನಡಿಗರೇ ಎಂದು ನಂಬಿದ್ರು. ಇನ್ನು ಸೈನಿಕ, ಕೋದಂಡರಾಮ, ಗಲಾಟೆ ಅಳಿಯಂದರು ಇಂತಹ ಸಿನಿಮಾಗಳು ಅವರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನ ನೀಡಿದ್ವು. ಚಿತ್ರರಂಗದಲ್ಲಿ ಸ್ವಲ್ಪ ಬ್ರೇಕ್ ತೆಗೆದುಕೊಂಡಿದ್ದ ಸಾಕ್ಷಿ ಶಿವಾನಂದ್ ಅವರಿಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕರೆದ ತಕ್ಷಣ ಗೌರವದಿಂದ ಬಂದು ನಟಿಸಿದ್ರು. ಆದ್ರೆ ದುರಾದೃಷ್ಟವಶಾತ್ ಅವರ ವೃತ್ತಿ ಜೀವನದ ಕೊನೆಯ ಹಂತ ಇದೇ ಆಗಿತ್ತು. ಯಾಕೆ ಅಂದ್ರೆ ಅವರ ವೈಯಕ್ತಿಕ ಬದುಕಿನ ಬಿಕ್ಕಟ್ಟು ಮತ್ತು ದಾಂಪತ್ಯದ ಕಹಿ ಸಿನಿಮಾದಲ್ಲಿ ಎಷ್ಟೆಲ್ಲ ಖ್ಯಾತಿ ಗಳಿಸಿದ್ರು ಕೂಡ ಸಾಕ್ಷಿಯವರ ವೈಯಕ್ತಿಕ ಜೀವನ ಸ್ವಲ್ಪವೂ ಚೆನ್ನಾಗಿರಲಿಲ್ಲ. ಕುಟುಂಬದ ಸಮಸ್ಯೆಗಳು ಮತ್ತು ಅಕ್ಕ ತಂಗಿಯ ನಡುವಿನ ವಿವಾದಗಳು ಅವರನ್ನ ಮಾನಸಿಕವಾಗಿ ಕುಗ್ಸಿದ್ವು. ಅದಕ್ಕಿಂತ ಹೆಚ್ಚಾಗಿ ಅವರ ವೈವಾಹಿಕ ಜೀವನ ಅವರಿಗೆ ದೊಡ್ಡ ಆಘಾತವನ್ನ ನೀಡಿತ್ತು. ಯುಎಸ್ನಲ್ಲಿ ನೆಲೆಸಿದ್ದಾಗ ಸಾಗರ್ ಎಂಬುವರ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ರು. ಲಿವಿಂಗ್ ಟುಗೆದರ್ ಜೀವನ ನಡೆಸಿ ನಂತರ ಅವರನ್ನ ಸಾಕ್ಷಿ ಅವರು ಮದುವೆ ಆಗ್ತಾರೆ. ಮದುವೆಯಾದ ಕೆಲವೇ ದಿನಗಳಲ್ಲಿ ಅವರಿಗೆ ಗಂಡನ ಸತ್ಯದ ಮುಖ ಅರಿವಾಗಿತ್ತು. ತನ್ನ ಪತ್ನಿ ತನ್ನನ್ನ ಪ್ರೀತಿಸಿದ್ದು ಕೇವಲ ಗುಣಕ್ಕಾಗಿ, ಪ್ರೀತಿಗಾಗಿ ಅಲ್ಲ, ಬದಲಾಗಿ ತನ್ನೊಂದಿಗಿದ್ದ ಹಣಕ್ಕಾಗಿ, ಖ್ಯಾತಿಗಾಗಿ ಮತ್ತು ಸೌಂದರ್ಯಕ್ಕಾಗಿ ಎಂಬ ಕಹಿ ಸತ್ಯ ಅವರಿಗೆ ತಡವಾಗಿ ಅರ್ಥವಾಗಿತ್ತು. ತನ್ನ ಒಂದು ತಪ್ಪು ನಿರ್ಧಾರ ಮತ್ತು ಅತಿಯಾದ ನಂಬಿಕೆಯಿಂದಾಗಿ ಸಾಕ್ಷಿ ಶಿವಾನಂದ್ ಅವರು ಸಾಕಷ್ಟನ್ನ ಕಳೆದುಕೊಳ್ತಾರೆ. ಪ್ರಸ್ತುತ ಅವರು ಗಂಡನಿಂದ ದೂರವಾಗಿ ಚಿತ್ರರಂಗದಿಂದಲೂ ಸಂಪೂರ್ಣವಾಗಿ ಅಂತರವನ್ನ ಕಾಯ್ದುಕೊಂಡು ಸರಳ ಜೀವನವನ್ನ ನಡೆಸ್ತಾ ಇದ್ದಾರೆ. ಸಾಕ್ಷಿ ಶಿವಾನಂದ್ ಅವರ ಈ ಕತೆ ನಿಮಗೆ ಹೇಳುವುದು ಒಂದೇ: ಯಶಸ್ಸಿನ ಶಿಖರದಲ್ಲಿದ್ದಾಗ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನಾವು ಯಾರನ್ನ ನಂಬುತ್ತೇವೆ ಎಂಬುದು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ.
ಸ್ವಲ್ಪ ಎಚ್ಚರ ತಪ್ಪಿದ್ರೂ ಬದುಕಿಗೆ ಬಿಕ್ಕಟ್ಟು ಸಿಲ್ಕೋದು ಗ್ಯಾರಂಟಿ. ಎಸ್, ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.